of our eminent guest, Mr. Sashikant Shivapure, Reverend Father Leo Pereira S.J., Reverend Father Maxim Raskina S.J., Reverend Father Cyril Raj S.J., Sister Juliet Montero, and Mr. David Kumar, escorted by the SPL Saubhagya and ASPL K. Venkat Satish on the dais. dais. It should be on for this. ಎಲ್ಲರಿಗೂ ಶುಭ ಮುಂಜಾನೆ ಸಂಜೆ. ಬೆಳಕಿಗೋಸ್ಕರ ಮೈ ಸುಟ್ಟುಕೊಂಡ ಬತ್ತಿ ಯಾರಿಗೂ ಕಾಣಿಸಲಿಲ್ಲ. ಆ ಬೆಳಕಿಗೋಸ್ಕರ ಅಸ್ತಿತ್ವವನ್ನೇ ಕಳೆದುಕೊಂಡ ಎಣ್ಣೆ ಯಾರಿಗೂ ಕಾಣಿಸಲಿಲ್ಲ. ಆ ಬೆಳಕಿಗೋಸ್ಕರ ಆಶ್ರಯ ಕೊಟ್ಟ ಹಣತೆ ಯಾರಿಗೂ ಕಾಣಿಸಲಿಲ್ಲ. ಹಾಗೆಯೇ ಜೀವನ. ಕೆಲವು ಸಲ ನಮ್ಮ ಶ್ರಮ ಇನ್ನೊಬ್ಬರ ಖ್ಯಾತಿಗೆ ಕಾರಣವಾಗುತ್ತದೆ. ಲೋಯಲ್ಲ ಶಾಲೆಯು ಹಾಗೆ ಒಂದು ಬೆಳಕು. ಆ ಜ್ಞಾನದ ಬೆಳಕನ್ನು ಹೊತ್ತಿಸಲು ಫಾದರ್ ಎರಿಕ್, ಫಾದರ್ ಮ್ಯಾಕ್ಸಿಮ್, ಫಾದರ್ ಜೋಸೆಫ್ ಮತ್ತು ಅನೇಕ ಗುರುಗಳು, ಕನ್ಯಾಸ್ತ್ರೀಯರು, ಶಿಕ್ಷಕರು ಅವಿರತ ಬೆವರು ಸುರಿಸಿದ್ದಾರೆ. ಅಸ್ತಿತ್ವವನ್ನೇ ಕಳೆದುಕೊಂಡಿದ್ದಾರೆ ಮತ್ತು ಆಶ್ರಯ ಕೊಟ್ಟು ಪೋಷಿಸಿದ್ದಾರೆ. ಅವರ ಪರಿಶ್ರಮ, ತ್ಯಾಗ, ಕೊಡುಗೆ ನಿಜಕ್ಕೂ ಅವಿಸ್ಮರಣೀಯ. ಅವರ ಬದ್ಧತೆ, ನಿಷ್ಠೆ, ಗುರಿ, ಆದ್ಯತೆ, ಸ್ಥಿರತೆಯ ಪ್ರತಿಫಲ ಲೋಯಲ್ಲ ಶಾಲೆ. ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ ಎಂಬ ದಿವ್ಯ ಪರಂಪರೆಯ ದ್ಯೋತಕವಾಗಿ ಜಾತಿ, ಧರ್ಮ, ಭಾಷೆ, ಗಡಿ ಅಂಚುಗಳ ಸಂಕೋಲೆಗಳನ್ನು ಭೇದಿಸಿ ತಲುಪದವರನ್ನು ತಲುಪುವುದು ಎಂಬ ಧ್ಯೇಯೋದ್ದೇಶದೊಂದಿಗೆ ಎಡೆದೊರೆ ನಾಡಿನ ರಾಯಚೂರು ಜಿಲ್ಲೆಯ ಭತ್ತದ ಕಣಜವಾಗಿರುವ ಮಾನವಿ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳ ಅನೇಕ ಬದುಕುಗಳಿಗೆ ಶ್ರೇಯಸ್ಸಿನ, ಪ್ರಗತಿಯ, ಅರಿವಿನ ಹೊಸ ಲೋಕಕ್ಕೆ ತೆರೆದುಕೊಳ್ಳುವ, ಸಮಾಜದ ಮುನ್ನೆಲೆಗೆ ದಾಪುಗಾಲು ಹಾಕುವ ಸಾಹಸಕ್ಕೆ ಅಸ್ತಿವಾರ ಹಾಕಿದ ಹೆಮ್ಮರ ಲೋಯಲ್ಲ ಶಾಲೆ. ಜನರಿಗೆ, ಮಕ್ಕಳಿಗೆ ಬದುಕು ಎಂದರೆ ಏನು, ನಾನು ಬದುಕುತ್ತಿರುವ ಸಮಾಜದಲ್ಲಿ ಬದುಕಿನ ಅರ್ಥವೇನು, ಅದರ ಗುರಿ ಉದ್ದೇಶ ಏನು, ಬದುಕಿನ ಸಾರ್ಥಕತೆ ಹೇಗೆ, ನನ್ನ ಕ್ರಿಯೆ ಪ್ರಕ್ರಿಯೆಗಳು ಹೇಗಿರಬೇಕು, ಸೋಲು ಗೆಲುವುಗಳನ್ನು ಹೇಗೆ ಸ್ವೀಕರಿಸಬೇಕು, ಸಾವು ನೋವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬೇಕು, ಯಶಸ್ಸು ಎಂದರೇನು, ಯಾವುದು ಯಶಸ್ಸು, ಸಮಾಜ ಯಾರನ್ನು ಗೌರವಿಸುತ್ತದೆ, ಯಾರನ್ನು ತಿರಸ್ಕರಿಸುತ್ತದೆ, ಯಾರನ್ನು ದ್ವೇಷಿಸುತ್ತದೆ, ಹೀಗೆ ಹಲವಾರು ಪ್ರಶ್ನೆಗಳ ಮೂಲಕ ಆತ್ಮವಿಮರ್ಶೆಯೊಂದಿಗೆ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳುವ ಒಂದು ಪುಟ್ಟ ಪ್ರಯತ್ನದ ದೀವಿಗೆ, ಜ್ಞಾನದ ದೀವಿಗೆ, ಕನಸುಗಳ ಶಿಖರ, ಆತ್ಮವಿಶ್ವಾಸದ ಸೌರಭ ಲೋಯಲ್ಲ ಶಾಲೆ ಇಂದು ಶತಮಾನೋತ್ಸವವನ್ನು ಆಚರಿಸುತ್ತಿದೆ. ಏಕೆಂದರೆ ನಿಜಕ್ಕೂ ಎಂಬುದು ನಿಜಕ್ಕೂ ಶ್ಲಾಘನೀಯ. ಇದುವರೆಗೂ ನಮ್ಮ ಶಾಲೆಗೆ ಸುಮಾರು 3,306 ವಿದ್ಯಾರ್ಥಿಗಳು ಶಾಲೆಗೆ ಪ್ರವೇಶಾತಿ ಪಡೆದುಕೊಂಡು ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳು ಭತ್ತ ತುಂಬುವ ಚೀಲಗಳಾಗಬಾರದು, ಭತ್ತ ಬೆಳೆಯುವ ಗದ್ದೆಗಳಾಗಬೇಕು ಎಂಬ ರಾಷ್ಟ್ರಕವಿ ಕುವೆಂಪು ಅವರ ಮಾತಿನಂತೆ ಲೋಯಲ್ಲ ಶಾಲೆ ಈ 2 ದಶಕಗಳಲ್ಲಿ ಗುಣಮಟ್ಟದ ಶಿಕ್ಷಣ, ಸಾಮಾಜಿಕ ಸೇವೆ, ಮಾನವೀಯ ಮೌಲ್ಯಗಳ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ, ಕೌಶಲಾಭಿವೃದ್ಧಿ, ಸಮುದಾಯದ ಸಬಲೀಕರಣ, ಜಾಗತಿಕ ದೃಷ್ಟಿಕೋನದೊಂದಿಗೆ ಪುರುಷರು, ಮಹಿಳೆಯರು ಮತ್ತು ಇತರರೆಲ್ಲರೂ ಸಮಾನರು ಎಂಬ ಧ್ಯೇಯದ ಮೂಲಕ ವಿದ್ಯಾರ್ಥಿಗಳನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ನಿರಂತರವಾಗಿ ಶ್ರಮಿಸುತ್ತಿದೆ. ನಮಗಾಗಿ ನಾವು ಏನು ಮಾಡುತ್ತೇವೋ ಅದು ನಮ್ಮೊಂದಿಗೆ ಸಾಯುತ್ತದೆ. ನಾವು ಇತರರಿಗಾಗಿ ಏನು ಮಾಡುತ್ತೇವೋ ಅದು ಅವರೊಂದಿಗೆ ಸಾಯುತ್ತದೆ. ಸಮಾಜಕ್ಕಾಗಿ ನಾವು ಏನು ಮಾಡುತ್ತೇವೋ ಅದು ಶಾಶ್ವತವಾಗಿ ಉಳಿಯುತ್ತದೆ. ಇದು ನಮ್ಮ ಆಂತರ್ಯ, ನಮ್ಮ ಕಾರ್ಯಕ್ಷಮತೆಯ ಸಾರ, ನಮ್ಮ ಲೋಯಲ್ಲ ಸಂಸ್ಥೆಗಳ ನಿಲುವು. ಶಾಲೆಯ ಪ್ರಸ್ತುತ ಶೈಕ್ಷಣಿಕ ವರ್ಷ
2024-25ರಲ್ಲಿ 20 ವರ್ಷಗಳ ಸಂಭ್ರಮಾಚರಣೆಯನ್ನು ಶಾಲಾ ವಾರ್ಷಿಕೋತ್ಸವದೊಂದಿಗೆ ಆಚರಿಸುವ ಸಂಭ್ರಮದಲ್ಲಿ ನಮ್ಮ ಪ್ರಕೃತಿ ನಮ್ಮ ಮನೆ, ಆ ಮನೆಯ ಜವಾಬ್ದಾರಿ ನಮ್ಮೆಲ್ಲರ ಹೊಣೆಗಾರಿಕೆ ಎಂಬುದು ಈ ಕಾರ್ಯಕ್ರಮದ ಶೀರ್ಷಿಕೆ. ಪ್ರಕೃತಿ ದಿನ ದಿನಕ್ಕೂ ಕ್ಷೀಣಿಸುತ್ತಿದೆ. ದಿನೇ ದಿನೇ ನಮ್ಮ ಪ್ರಕೃತಿಯಲ್ಲಿ ಸಂಭವಿಸುತ್ತಿರುವ ವೈಪರೀತ್ಯಗಳನ್ನು ನಾವು ವೀಕ್ಷಿಸುತ್ತಿದ್ದೇವೆ ಮತ್ತು ಅನುಭವಿಸುತ್ತಿದ್ದೇವೆ. ನಮ್ಮ ಸಂಭ್ರಮಾಚರಣೆಯಲ್ಲಿ ಈ ವಿಷಯವನ್ನು ನಾವು ಅಂತರ್ಗತ ಮಾಡಿಕೊಳ್ಳಬೇಕು. ಪ್ಲಾಸ್ಟಿಕ್ ಇನ್ನಿತರ ಜೈವಿಕ ವಿಘಟನೀಯವಲ್ಲದ ವಸ್ತುಗಳನ್ನು ಮಿತವಾಗಿ ಬಳಸುವ ಶಪಥವನ್ನು ಮಾಡೋಣ. ನಮ್ಮ ಈ ಸಂಭ್ರಮಾಚರಣೆಗೆ ಆಗಮಿಸಿರುವಂತಹ ನಮ್ಮ ನಲ್ಮೆಯ ಸನ್ಮಾನ್ಯ ಶ್ರೀ ಶಶಿಕಾಂತ್ ಶಿವಪುರೆ KAS ಉಪ ಕಾರ್ಯದರ್ಶಿಗಳು, ಜಿಲ್ಲಾ ಪಂಚಾಯತ್ ರಾಯಚೂರು, ಇವರು ನಮ್ಮ ಆಹ್ವಾನಕ್ಕೆ ಓಗೊಟ್ಟು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿ, ಸರ್ಕಾರದ ಅನೇಕ ಹುದ್ದೆಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಸಲ್ಲಿಸುತ್ತಿದ್ದಾರೆ. ನಿಮಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಲೋಯಲ್ಲ ಶಾಲೆಯ ಶಿಕ್ಷಕಿ ಶ್ರೀಮತಿ ಸಾವಿತ್ರಿ ಹೂಗುಚ್ಛವನ್ನು. ಒಂದು ಸಂಸ್ಥೆ ಅಗತ್ಯ ಅಂತಹ ನಾಯಕತ್ವದ ಗುಣಗಳನ್ನು ಹೊಂದಿರುವ ನಮ್ಮ ಲೋಯಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ವಂದನೀಯ ಫಾದರ್ ಲಿಯೋ ಪೆರೇರಾ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇವೆ. ಗುರುಗಳನ್ನು ನಮ್ಮ ಲೋಯಲ್ಲ ಶಾಲೆಯ ಶಿಕ್ಷಕಿ ಶ್ರೀಮತಿ ಅನ್ನಪೂರ್ಣರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆದರ್ಶ ಮತ್ತು ಲೋಯಲ್ಲ ಸಂಸ್ಥೆಗಳ ಅಸ್ಥಿವಾರ ಮತ್ತು ಸಂಸ್ಥಾಪಕರು. 92 ವರ್ಷಗಳಾದರೂ ಉತ್ಸಾಹದಿಂದ ಲವಲವಿಕೆಯಿಂದ ಮಕ್ಕಳೊಂದಿಗೆ ಪೋಷಕರೊಂದಿಗೆ ತಾಳ್ಮೆಯಿಂದ ಸಂಯಮದಿಂದ ಸಂಪರ್ಕಿಸುತ್ತಾರೆ. ಮಾತ್ರವಲ್ಲ, ಅವರನ್ನು ಉತ್ತೇಜಿಸುತ್ತಾರೆ. ಇವರು ಲೋಯಲ್ಲ ಶಿಕ್ಷಣ ಸಂಸ್ಥೆಗೆ ಅನರ್ಘ್ಯ ಮುತ್ತು. ಫಾದರ್ ಮ್ಯಾಕ್ಸಿಮ್ ರಸ್ಕಿನಾ, ನಿಮ್ಮ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ನಮ್ಮೆಲ್ಲರಿಗೂ ಆಶೀರ್ವಾದ. ಗುರುಗಳನ್ನು ಈ ಸಮಾರಂಭಕ್ಕೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಇವರಿಗೆ ನಮ್ಮ ಲೋಯಲ್ಲ ಶಾಲೆಯ ಶಿಕ್ಷಕಿ ತನುಜ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿ. ಈ 20 ವರ್ಷದ ಸಂಭ್ರಮಾಚರಣೆಗೆ ಗೌರವ ಲೇಖಕರು ಮತ್ತು ಉತ್ತಮ ಬೋಧಕರು. ಲೋಯಲ್ಲ ಶಾಲೆಯಲ್ಲಿ ನಿರ್ದೇಶಕರಾಗಿ 2016-17ರಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಗುರುಗಳಿಗೆ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸುತ್ತೇನೆ. ಶ್ರೀಯುತ ಡೇವಿಡ್, ಇವರಿಗೂ ನನ್ನ ಸವಿನಯ ಆಹ್ವಾನವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಲೋಯಲ್ಲ ಶಿಕ್ಷಕ ಲತೀಫ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮ ಶಾಲೆಯ SPL ಮತ್ತು ASPL ಆಗಿ ಕುಮಾರಿ ಸೌಭಾಗ್ಯ ಮತ್ತು ಕುಮಾರ ವೆಂಕಟ್ ಸತೀಶ್ ಇವರು ಇಂದಿನ ಹಾಗೂ ಮುಂದಿನ ನಾಯಕಿ. ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲೋಯಲ್ಲ ಶಿಕ್ಷಕಿಯ ಶೀಲಾ ಮತ್ತು ಜೇಷ್ಮಾ ಹೂಗುಚ್ಛ ನೀಡಿ ಇರುವ ಗಣ್ಯಮಾನ್ಯರನ್ನು ಹಾಗೂ ನೆರೆದಿರುವ ಸರ್ವರನ್ನು ಅಕ್ಕರೆಯ ಸಕ್ಕರೆಯ ನಲುಮೆಯ ಒಲುಮೆಯ ಸ್ವಾಗತ ಕೋರಿದ ವಂದನೆಯ ಫಾದರ್ ಸಿರಿಲ್ ರಾಜ್ SJ ರವರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೆ ಫಾದರ್ ಸಿರಿಲ್ ರಾಜ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವರಿಗೆ ನಮ್ಮ ಶಾಲೆಯ ಶಿಕ್ಷಕಿಯಾದ ಆರೋಗ್ಯರವರು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸುತ್ತೇನೆ. ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಶ್ರೀಯುತ ಸಲೀಂ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು 2012-2023 ಸುಮಾರು 11 ವರ್ಷಗಳ ಕಾಲ ಶಾಲಾ ಮುಖ್ಯೋಪಾಧ್ಯಾಯಿಯಾಗಿ ಅವಿರತ ಸೇವೆ ಸಲ್ಲಿಸಿದ್ದಾರೆ. ಅವರ
ದಕ್ಷ ಬದ್ಧತೆಯ ಮತ್ತು ಪ್ರಾಮಾಣಿಕ ಸೇವೆ ನಿಜಕ್ಕೂ ಶ್ಲಾಘನೀಯ. ಅವರನ್ನು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ವಿವಿಧ ವಿಭಾಗಗಳ ನಿರ್ದೇಶಕರು ಮತ್ತು ಪ್ರಾಂಶುಪಾಲರುಗಳಾದ ವಂದನೀಯ ಫಾದರ್ ವಿನೋದ್, ಫಾದರ್ ರಾಯಪ್ಪ, ಪ್ರವೀಣ್, ಫಾದರ್ ಡಾನ್ ಪ್ರೇಮ್ ಲೋಬೋ, ಅವಿನಾಶ್ ಲೋಬೋ ಮತ್ತು ವಿನ್ಸಲ್ ಬೆನ್ನಿಸ್, ಸಿಸ್ಟರ್ ಐಡಾ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಸಂಭ್ರಮಾಚರಣೆಗೆ ಮುಖ್ಯ ರೂವಾರಿಗಳಾಗಿ ಲೋಯಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜೂಲಿಯೆಟ್ ಮೊಂತೇರೋ ಇವರಿಗೂ ನನ್ನ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಲೋಯಲ್ಲಾ ಶಿಕ್ಷಕ ಅನುಕೂಲ್ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಕೊನೆಯದ ಮತ್ತು ಲೋಯಲ ಸಂಸ್ಥೆಗೆ ನೆರವಾಗುವಂತಹ ಎಲ್ಲರಿಗೂ ಆಮಂತ್ರಣವನ್ನು ಕೋರಿ ನನ್ನ ಈ ಒಂದು ಭಾಷಣವನ್ನು ಮತ್ತು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.